ಫ್ರಂಟು ಬ್ಯಾಕು ಎರಡು ಹಾಕಿ ಈಗ ಯಾವ ಗಾಡಿ ಮಾಡ್ತೀವೋ ಅದನ್ನೊಂದು ಎಂಟ್ರಿ ಮಾಡಿಬಿಟ್ಟು ಅದಾದ ನಂತರ ಇದು ಕಸ್ಟಮರ್ ನೇಮು ಡೀಟೇಲ್ಸ್ ಪೂರ ಡೀಟೇಲ್ಸ್ ಹಾಕಿ ಪೂರ ಡೀಟೇಲ್ಸ್ ಆದಮೇಲೆ ಮತ್ತೆ ಓಕೆ ಕೊಟ್ಟು ಯಾವತ್ತೂ ಅಷ್ಟೇ ಗಾಡಿ ಹಿಡಿದು ಮಾತ್ರ ರನ್ಔಟ್ ಮಾಡಬಾರ್ದು. ಫಸ್ಟ್ ಗಾಡಿ ಟೈರ್ ಇಲ್ಲ, ಗಾಡಿದ್ದು ಟಾರ್ಗೆಟ್ ಪೆಟ್ಟು ರನ್ಔಟ್ ಆದಮೇಲೆ ಬ್ರೇಕ್ ಹಾಕಿ ಡಬ್ಬ ಸ್ಟ್ರೈಟ್ ಮಾಡ್ಬೇಕು. ಅದಾದ್ಮೇಲೆ ಪಿನ್ ತೆಗೆಯೋದು, ಎರಡು ಸೈಡ್ ತೆಗೆದು ಪಿನ್ ಹೊಡೆದು ತೆಗೆದಾದ್ಮೇಲೆ ಕ್ಯಾಸ್ಟ್ ಹೊಡೆಯೋದು. ಕ್ಯಾಸ್ಟ್ ಅಂದರೆ ಸ್ಟೇರಿಂಗ್ ಹೊಡೆಯೋದು. ಸ್ಟೇರಿಂಗ್ ಸೀದಾ ಮಾಡಿಬಿಟ್ಟು ಲಾಕ್ ಮಾಡಬೇಕು ಫಸ್ಟ್. ಇದು ಹಳೆ ರೀಡಿಂಗು, ಇವಾಗ ಬರುತ್ತೆ, ವೇಟ್ ಮಾಡಿ. ಲೂಸ್ ಮಾಡ್ಬೋಕೆ ಭಾಳ ಕಷ್ಟ. ಕರೆಕ್ಟಾಗಿ ಸೆಟ್ ಆದಮೇಲೆ ಫುಲ್ಲು ಟೈಟ್ ಮಾಡಿಬಿಟ್ಟು ಯಾವಾಗಲೂ ಎಂಡ ಹಂಗೆ ಇಡಬಾರ್ದು, ಸ್ವಲ್ಪ ಸ್ಟ್ರೈಟ್ ಮಾಡಿ ಇಡಬೇಕು. ಇಲ್ಲ ಅಂದರೆ ಅಲೈನ್ಮೆಂಟ್ ಬೇಗ ಚೇಂಜ್ ಆಗುತ್ತೆ. ಇದು ಇವಾಗಿಂದು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಫುಲ್ ಟೈರ್ ಹೋಗ್ಬಿಟ್ಟಿದೆ ಮಾತ್ರ. ಒಂದು ಸೈಡ್ ಟೈರ್ ಪೂರ ಕಿತ್ಕೊಂಡು ಹೋಗೋಕ್ಕಾಗಿದೆ, ಆ ಥರ ಆಗಿದೆ. ನೋಡಿದ್ರಲ್ಲ ಹೊರಗಡೆ ಫುಲ್ಲು ಮಟಾಶ್ ಉಲ್ಟಾ ಪುಲ್ಟಾ ಮಾಡಿ ಹಾಕಿರೋದು.